हेलो फ्रेंड्स वेलकम टू सोनू स्पेशल। ಇವತ್ತು ನಾನು ಕೆಮ್ಮು ಶೀತಕ್ಕೆಲ್ಲ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ, ಅದುವೇ ಮಸಾಲ ಟೀ। ಮಸಾಲ ಟೀ ಎಲ್ಲರಿಗೂ ಇಷ್ಟ ಆಗುತ್ತೆ। ಬನ್ನಿ ಇದನ್ನ ಹೇಗೆ ಮಾಡೋದು ತುಂಬಾನೇ ಸಿಂಪಲ್ ಆಗಿ ಅಂತ ನೋಡ್ಕೊಳ್ಳೋಣ। ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಮೊದಲು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ। ಬನ್ನಿ ಇವಾಗ ಮಸಾಲ ಟೀನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ। ನಾನಿಲ್ಲಿ ಮೊದಲಿಗೆ ಒಂದು ಕುಟಾಣಿನ ತಗೊಂಡಿದ್ದೀನಿ, ಅದರೊಳಗಡೆ 2 ಏಲಕ್ಕಿ, ಹಾಗೆ ಒಂದು 4 ರಿಂದ 5 ಲವಂಗ, ಹಾಗೆ ಒಂದು 4 ರಿಂದ 5 ಮೆಣಸುಕಾಳು ಕೂಡ ಹಾಕೋತಾ ಇದ್ದೀನಿ। ಇವಾಗ ಇದನ್ನ ಸ್ವಲ್ಪ ಹಾಗೆ ಜಜ್ಕೊಳ್ಳೋಣ, ತುಂಬ ಪುಡಿ ಮಾಡೋದೇನು ಬೇಕಾಗಿಲ್ಲ। ನಾವು ಸ್ಮೂತ್ ಆಗಿ ಪೌಡರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ನಾವು ಈ ರೀತಿ ಸ್ವಲ್ಪ ಜಜ್ಕೊಂಡ್ರೆ ಸಾಕಾಗುತ್ತೆ। ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ। ನಾನು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ। ಇವಾಗ ಅದೇ ಕುಟಾಣಿಗೆ ನಾನು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡು ಹಾಗೆ ಜಸ್ಟ್ ಕ್ರಷ್ ಮಾಡ್ಕೊತಾ ಇದ್ದೀನಿ। ಇದನ್ನು ಕೂಡ ಅದೇ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ। ನಾನೀಗ ಸ್ಟವ್ ಮೇಲೆ ಒಂದು ಕಾಫಿ ಮಾಡೋ ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ। ಇವಾಗ ಅದರೊಳಗಡೆ ನಾವು ಏನು ಜಜ್ಕೊಂಡು ಇಟ್ಕೊಂಡಿದ್ವಿ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಮೊದಲನೇದಾಗಿ। ಜೊತೆಗೆ ನಾನು 2 ಟೀ ಸ್ಪೂನಷ್ಟು ಟೀ ಸೊಪ್ಪು ಹಾಕ್ತಾ ಇದ್ದೀನಿ। ನಿಮ್ಮ ಮನೆಯಲ್ಲಿ ಯಾವುದು ಟೀ ಪುಡಿ ಉಪಯೋಗಿಸ್ತೀರೋ ಅದನ್ನೇ ಹಾಕ್ಕೊಳ್ಳಿ। ಅದು ಫ್ಲೇವರ್ ಎಲ್ಲ ಬಿಡ್ಕೊಳ್ಳೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ। ಒಂದು 2 ನಿಮಿಷಗಳ ಕಾಲ ಆದಮೇಲೆ ನಾನು ಯಾವ ಕಪ್ಪಲ್ಲಿ 1 ಕಪ್ ನೀರು ತಗೊಂಡಿದ್ನೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ। ನಾನಿಲ್ಲಿ ಟೋಟಲ್ ಆಗಿ 2 ಕಪ್ ಟೀ ಮಾಡ್ತಾ ಇದ್ದೀನಿ। ಇವಾಗ ನೋಡಿ ಮತ್ತೆ ನಾನು 1 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋತಾ ಇದ್ದೀನಿ। ಈ ರೀತಿ 1 ನಿಮಿಷಗಳ ಕಾಲ ಕುದಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತೀನಿ। ನಾನಿಲ್ಲಿ 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ। ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂತಂದರೆ ನೀವು ಬೇಕಾದರೆ ಇನ್ನೂ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ। ಸಕ್ಕರೆ ಬೇಕಿದ್ರೆ ನಾವು ಹಾಲು ಹಾಕ್ತೀವಲ್ಲ ಆ ಟೈಮಲ್ಲೇ ಹಾಕ್ಕೋಬೋದು, ಬಟ್ ನಾನು ಟೀ ಸೊಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ। ಸಕ್ಕರೆ ಹಾಕಾದ್ಮೇಲೆ ನಾನಿಲ್ಲಿ ಮತ್ತೆ ಒಂದು 3 ನಿಮಿಷಗಳ ಕಾಲ ಇದನ್ನು ಕುದಿಸ್ತಾ ಇದ್ದೀನಿ। ಇವಾಗಿದು ಒಂದು 3 ನಿಮಿಷಗಳ ಕಾಲ ಆಗಿದೆ। ನಾನಿವಾಗ ಸಪ್ರೇಟಾಗಿ ಒಂದು ಗ್ಲಾಸಲ್ಲಿ ನಾನು ಇದನ್ನು ಸೋಸ್ಕೋತೀನಿ। ಈ ಚಳಿಗಾಲದಲ್ಲಿ ಈ ರೀತಿ ಮಸಾಲೆ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ। ಶೀತ ಆಗೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಗಂಟಲು ಕಿರಿಕಿರಿ ಇರುತ್ತೆ, ಆ ಟೈಮಲ್ಲಿ ನಾವು ಈ ರೀತಿ ಮಸಾಲ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಗಂಟಲು ಕಿರಿಕಿರಿ ಏನಿರುತ್ತೆ ಅದು ವಾಸಿ ಆಗುತ್ತೆ। ಹಾಗಾಗಿ ಮಸಾಲ ಟೀ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು, ತುಂಬಾ ರುಚಿಯಾಗೂ ಕೂಡ ಇರುತ್ತೆ। ಫ್ರೆಂಡ್ಸ್ ಟೀ ರೆಡಿಯಾಗಿದೆ, ನಾನಿವಾಗ ಸರ್ವಿಂಗ್ ಗ್ಲಾಸ್ಗೆ ಟೀ ಹಾಕೋತಾ ಇದ್ದೀನಿ। ನೋಡಿದ್ರಲ್ಲ ಸ್ನೇಹಿತರೆ, ನಾನು ಮಾಡಿರೋ ಇವತ್ತು ಮಸಾಲ ಟೀ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ। ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್। ನಾನು ಮತ್ತೆ ನಿಮಗೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ। ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್।